ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತಂದರೆ ನಿನ್ನೆ ದಿನ ಏನು ಮಾಡಿದ್ವಿ ಅಂತಂದರೆ ಒಂದು ಹೈ ಸ್ಪೀಡ್ ಕಪ್ಲಿಂಗಲ್ಲಿ ಏನೇನು ಏನಪ್ಪ ಅಂತಂದರೆ ಒಂದು ಪಾರ್ಟ್ಸ್ ಏನೇನು ಬರುತ್ತೆ ಅಂತಕ್ಕಂಥ ನೋಡಿದ್ವಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಒಂದು ಇದರ ಲೋ ಸ್ಪೀಡ್ ಕಪ್ಲಿಂಗಲ್ಲಿ ಏನೇನು ಬರುತ್ತೆ ಒಂದು ಕಾಂಪೋನೆಂಟ್ಸ್ ಅನ್ನೋದು ಅಥವಾ ಪಾರ್ಟ್ಸ್ ಏನೇನು ಬರುತ್ತೆ ಅಂತಕ್ಕಂಥ ನಾವಿಲ್ಲಿ ನೋಡೋಣ. ಸೊ ಏನಪ್ಪ ಅಂತಂದರೆ ಒಂದು ಸ್ವಲ್ಪ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು. ಒಂದು ಸ್ವಲ್ಪ ಅದನ್ನೇನಂದರೆ ಎಲ್ಲ ಕಡೆ ತೋರಿಸಿ ಫಸ್ಟು ಏನೇನಿದೆ ಅಂಥದ್ದು. ಓಕೆ ಫ್ರೆಂಡ್ಸ್, ಇಲ್ಲೇ ನೋಡಿದ್ರಲ್ಲ, ಇದೊಂದು ಏನಂದರೆ ಜಸ್ಟ್ ನಿಮ್ಗೆ ಏನಂತಂದರೆ ಒಂದು ಓವರ್ ವ್ಯೂ ನಾನು ತೋರಿಸಿರ್ತೀನಿ ನಿಮ್ಗೆ ಇಲ್ಲಿ. ಸೊ ಇದರಲ್ಲಿ ಏನೇನೋ ಒಂದು ಪಾರ್ಟ್ಸ್ ಬರುತ್ತೆ ಅಂತಂದರೆ ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಇವಾಗ ನಾವು. ಸೊ ನೋಡಿ ಇಲ್ಲಿ ಇದೇನಂತಂದರೆ ಇಲ್ಲಿ 3 ಅಡಾಪ್ಟರ್ ಬರುತ್ತೆ ನಮಗೆ. ಈ ಒಂದು ಲೋ ಸ್ಪೀಡ್ ಕಪ್ಲಿಂಗಲ್ಲಿ ಏನಂತಂದರೆ ಒಂದು 3 ಅಡಾಪ್ಟರ್ ಬರುತ್ತೆ. ಏನಂತಂದರೆ ಇದು ಬಂದ್ಬಿಟ್ಟು ಅಂದರೆ ಒಂದು ಫಸ್ಟ್ ಅಡಾಪ್ಟರು, ಸೆಕೆಂಡು, ಆಮೇಲೆ ಇದೊಂದು ಏನಂದರೆ ಒಂದು ಥರ್ಡ್ ಅಡಾಪ್ಟರು. 3 ಅಡಾಪ್ಟರ್ ಬರುತ್ತೆ, 1 2 3. ಮತ್ತು ಇದರಲ್ಲಿ ಕೂಡ ಏನಪ್ಪ ಅಂತಂದರೆ ಒಂದು 2 ಎಂಡ್ ಬರುತ್ತೆ. ಒಂದು ಅಲ್ಟರ್ನೇಟರ್ ಸೈಡ್ ಬರುತ್ತೆ, ಇನ್ನೊಂದು ಏನಪ್ಪ ಅಂತಂದರೆ ಒಂದು ಗೇರ್ ಬಾಕ್ಸ್ ಏನಪ್ಪ ಅಂತಂದರೆ ಒಂದು ಗೇರ್ ವೀಲ್ ಕಡೆ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಸೊ ಇದೇನಂತಂದರೆ ನೋಡಬೇಕು ಇದರಲ್ಲಿ ಹಂಗಂದರೆ ನಾವು ಯಾವ ರೀತಿ ಒಂದು ಐಡೆಂಟಿಫಿಕೇಷನ್ ಮಾಡಬೇಕು, ಯಾವ ಒಂದು ಸೈಡ್ ಏನಪ್ಪ ಅಂತಂದರೆ ನಮಗೆ ಒಂದು ಅಲ್ಟರ್ನೇಟರ್ ಸೈಡ್ ಬರುತ್ತೆ, ಮತ್ತು ಯಾವ ಸೈಡ್ ಏನಪ್ಪ ಅಂತಂದರೆ ನಮಗೆ ಒಂದು ಗೇರ್ ಬಾಕ್ಸ್ ಒಂದು ಗೇರ್ ವೀಲ್ ಕಡೆ ಬರುತ್ತೆ ಅಂತಕ್ಕಂಥದ್ದು. ಸೊ ನೋಡಿ ಇಲ್ಲೇನಂತಂದರೆ ಇಲ್ಲಿ ನಮಗೆ ಶಿಯರ್ ಪಿನ್ ಕೊಟ್ಟಿರ್ತಾರೆ. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ನೋಡಿ, ನಾನು ಬೆಳೆ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲೇನು ಕೊಟ್ಟಿದ್ದಾರಲ್ಲ ಇದು ಬಂದುಬಿಟ್ಟು ಏನಂದರೆ ಶಿಯರ್ ಪಿನ್ ಅಂತ ಬರುತ್ತೆ. ಸೊ ಶಿಯರ್ ಪಿನ್ ಯಾವ ಕಡೆ ಇರುತ್ತೋ ಅದು ನಮಗೇನಂತಂದರೆ ಒಂದು ಗೇರ್ ಬಾಕ್ಸ್ ಸೈಡ್ ಏನಪ್ಪ ಅಂತಂದರೆ ಈ ಒಂದು ನಮ್ಮ ಅಡಾಪ್ಟರ್ ಬಂದುಬಿಟ್ಟು ಇಲ್ಲಿ ಕೂರುತ್ತೆ. ಸೊ ಇದನ್ನು ಏನಪ್ಪ ಅಂತಂದರೆ ಒಂದು ಏನಪ್ಪ ಅಂತಂದರೆ ಒಂದು ಅಬ್ಸರ್ವೇಷನ್ ಮಾಡಬೇಕಾಗಿರುವಂಥ ಒಂದು ಪಾಯಿಂಟ್ ಇದು. ಸೊ ಇದಾದ ನಂತರ ನೋಡಿ ಇದು ಬಂದುಬಿಟ್ಟು ಏನಂತಂದರೆ ನಾನು ಹೇಳಿದ್ದನ್ನು ಇದನ್ನು ಶಿಯರ್ ಪಿನ್ ಈ ಒಂದು ಪಾರ್ಟ್ ಬಂದಿಟ್ಟು ಏನಂದರೆ ಶಿಯರ್ ಪಿನ್ನು. ಇದಾದ ನಂತರ ಇಲ್ಲಿ ನೋಡಿ ಇಲ್ಲಿ ಅದ್ರ ಮೇಲ್ಗಡೆ ಏನು ಮಾಡಿರ್ತಾರೆ ಅಂದರೆ ಗ್ರಬ್ ಸ್ಕ್ರೂ ಕೊಟ್ಟಿರ್ತಾರೆ. ಸೊ ಇದು ಕೂಡ ಏನಪ್ಪ ಅಂದರೆ ಇದು ಒಂದು ಪಾರ್ಟ್ ಅದರದ್ದು. ಸೊ ಇದಾದಮೇಲೆ ಈ ಒಂದು ಪೀಸ್ ಏನಿದೆಯಲ್ಲ ಇದು ಅಖಂಡವಾಗಿದೆ ಇದು. ಸೊ ಇದನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಇದನ್ನು ನಾವು ಸ್ಪೇಸರ್ ಅಂತ ಕರಿತೀವಿ. ಇದನ್ನು ನಾವೇನಂದರೆ ಸ್ಪೇಸರ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ತಿದ್ದೀರಾ ಇದೇನು ಬಂದಿದೆಯಲ್ಲ ಇದು ಕಪ್ಲಿಂಗ್ ಬೋಲ್ಟ್. ಇದು ಬಂದುಬಿಟ್ಟು ಇಲ್ಲೇನಿದೆಯಲ್ಲ ಇದು ಕಪ್ಲಿಂಗ್ ಬೋಲ್ಟು. ಇದು ಬಂದುಬಿಟ್ಟು ಏನಂದರೆ ನಮ್ಮದು ಲಾಕಿಂಗ್ ನಟ್. ಇದು ಕಪ್ಲಿಂಗ್ ಬೋಲ್ಟು, ಇದು ಲಾಕಿಂಗ್ ನಟ್ಟು. ಸೊ ಇದಾದ ನಂತರ ನೋಡಿ ಇಲ್ಲೇನಿದೆಯಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇನು ಬಂದುಬಿಟ್ಟು ನಮಗೆ ಇದೆಯಲ್ಲ ಈ ಒಂದು ಸ್ಕ್ರೂಗೆ ಏನು ಕರಿತೀವಿ ಅಂದರೆ ಒಂದು ಗ್ಯಾಗಿಂಗ್ ಸ್ಕ್ರೂ ಅಂತ ಕರಿತೀವಿ. ಆಲ್ರೆಡಿ ನಾನು LP ಒಂದು ಏನಿರ್ತಲ್ಲ ಒಂದು ಹೈ ಸ್ಪೀಡ್ ಕಪ್ಲಿಂಗಲ್ಲಿ ಕೂಡ ನಿಮಗೆ ತೋರಿಸಿದ್ದೀನಿ ಗ್ಯಾಗಿಂಗ್ ಸ್ಕ್ರೂ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು. ಸೊ ಇಲ್ಲೂ ಕೂಡ ಏನಪ್ಪ ಅಂದರೆ ಅದೇ ರೀತಿಯಾಗಿದೆ, ನಮಗೆ ಗ್ಯಾಗಿಂಗ್ ಸ್ಕ್ರೂ ಬರುತ್ತೆ. ಸೊ ಇದಾದ ನಂತರ ಇಲ್ಲೇನಿದೆಯಲ್ಲ ಇದು ಬಂದುಬಿಟ್ಟು ನಮಗೆ ಒಂದು ಫ್ಲೆಕ್ಸಿಬಲ್ ಸ್ಟೀಲ್ ಮೆಂಬ್ರೇನ್ಸ್ ಅಂತ ಕರಿತೀವಿ ಇದನ್ನು. ಸೊ ಅಂದರೆ ನಾವು ಹೈ ಸ್ಪೀಡ್ ಕಪ್ಲಿಂಗಲ್ಲಿ ಸ್ವಲ್ಪ ನಿಮಗೆ ಅದು ನನಗೆ ಪರ್ಟಿಕ್ಯುಲರ್ ಗೊತ್ತಿರಲಿಲ್ಲ. ಸೊ ಆದ ಕಾರಣ ಏನಪ್ಪ ಅಂದರೆ ನಿಮಗೆ ಒಂದು ಕಲರ್ ಕೋಡ್ ಮುಖಾಂತರ ನಿಮಗೆ ಒಂದು ಐಡೆಂಟಿಫಿಕೇಷನ್ ಮಾಡೋಕ್ಕೆ ಒಂದು ಹೆಲ್ಪ್ ಆಗಲಿ ಅಂತ ಹೇಳಿದ್ದೆ ಅದನ್ನು. ಸೊ ಇದರ ಒಂದು ಆ್ಯಕ್ಚುಯಲ್ ನೇಮ್ ಬಂದುಬಿಟ್ಟು ಏನಂದರೆ ಒಂದು ಸ್ಟೀಲ್ ಮೆಂಬ್ರೇನ್ಸ್ ಅಂತ, ಅಂದರೆ ಒಂದು ಫ್ಲೆಕ್ಸಿಬಲ್ ಸ್ಟೀಲ್ ಮೆಂಬ್ರೇನ್ಸ್. ಅಂದರೆ ನಮಗೆ ಒಂದು DBSCನ ನಾವು ಏನು ಮೇಂಟೈನ್ ಮಾಡ್ತೀವಲ್ಲ, ಸೊ ಅದನ್ನು ಒಂದು ಏನಂತಂದರೆ ಒಂದು ಅಡ್ಜಸ್ಟ್ಮೆಂಟ್ ಮಾಡೋಕೆ ಏನಪ್ಪ ಅಂತಂದರೆ ಈ ಒಂದು ಗ್ಯಾಗಿಂಗ್ ಸ್ಕ್ರೂ ಮುಖಾಂತರ ನಮಗೆ ಈ ಒಂದು ಫ್ಲೆಕ್ಸಿಬಲ್ ಏನಪ್ಪ ಅಂತಂದರೆ ಸ್ಟೀಲ್ ಮೆಂಬ್ರೇನ್ಸನ್ನು ಕೊಟ್ಟಿರ್ತಾರೆ. ಸೊ ಇದಾದ ನಂತರ ಇಲ್ಲೇನಿದೆಯಲ್ಲ ಈ ಒಂದು ಹೋಲ್ಸ್ ಏನು ನೋಡ್ತಾ ಇರಲಿ ಈ ಒಂದು ಇದರಲ್ಲಿ ಒಂದು ಎಂಡ್ ಫೇಸಲ್ಲಿ ಇದು ಬಂದುಬಿಟ್ಟು ಏನಂತಂದರೆ ನಮಗೆ ಅಟ್ಯಾಚ್ಮೆಂಟ್ ಬೋಲ್ಟ್ ಇಲ್ಲಿ ಅಟ್ಯಾಚ್ಮೆಂಟ್ ಆಗುತ್ತೆ. ಸೊ ಅಟ್ಯಾಚ್ಮೆಂಟ್ ಬೋಲ್ಟ್ ನಿಮಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ, ಹೈ ಸ್ಪೀಡ್ ಕಪ್ಲಿಂಗಲ್ಲಿ ತೋರಿಸಿದ್ದೀನಿ. ಅದೇ ರೀತಿ ಇರುವಂಥ ಬೋಲ್ಟ್ ಏನಂತಂದರೆ ಇಲ್ಲೂ ಕೂಡ ಬರುತ್ತೆ. ಸೊ ಇದಾದ ನಂತರ ಏನಂತಂದರೆ ಇಲ್ಲಿ ನೋಡಿ ಒಂದು ಇಂಪಾರ್ಟೆಂಟ್ ಏನಂತಂದರೆ ಹೈ ಸ್ಪೀಡ್ ಕಪ್ಲಿಂಗಲ್ಲಿ ನಮಗೆ ಒಂದು ಸ್ಪೇಸರಲ್ಲಿ ಏನಂದರೆ ಹಾಲೋ ಶಾಫ್ಟನ್ನು ನೋಡಿದ್ದೀವಿ ನಾವು. ಬಟ್ ಏನಂದರೆ ಲೋ ಸ್ಪೀಡ್ ಕಪ್ಲಿಂಗಲ್ಲಿ ಇಲ್ಲಿ ನೋಡ್ತಾ ಇದ್ದರೆ ನೀವು ಒಂದು ನಮಗೇನಾದರೂ ಒಂದು ರಿಂಗ್ ನಟ್ ಕೊಟ್ಟಿದ್ದಾನೆ. ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಇದು ಬಂದುಬಿಟ್ಟು ಒಂದು ರಿಂಗ್ ನಟ್ ಇದು. ಇದಾದ ನಂತರ ಒಂದು ಲಾಕ್ ವಾಷರ್ ಕೊಟ್ಟಿದ್ದಾನೆ ಒಳಗಡೆ. ಇಲ್ಲಿ ನೋಡ್ತಾ ಇದ್ರಿ ನೀವು ಟೀತ್ ಏನು ಕಾಣಿಸ್ತಾ ಇದೆಯಲ್ಲ ಇದು ಬಂದುಬಿಟ್ಟು ಲಾಕ್ ವಾಷರು. ಇದರ ಒಳಗಡೆ ಏನಂತಂದರೆ ಒಂದು ಬೇರಿಂಗ್ ಬರುತ್ತೆ. ಇದರ ಒಳಗಡೆ ಇದೊಂದು ಬೇರಿಂಗ್ ಬರುತ್ತೆ. ಇದೇ ರೀತಿ ಏನಪ್ಪ ಅಂತಂದರೆ ಸೇಮ್ ಏನಂದರೆ ಆ ಕಡೆ ಒಂದು ಕೂಡ ಬೇರಿಂಗ್ ಬರುತ್ತೆ, ಆ ಸೈಡ್ ಕೂಡ. ಬನ್ನಿ ತೋರಿಸ್ತೀನಿ. ಸೊ ಇಲ್ಲೇನು ನೋಡ್ತಾ ಇದ್ರಲ್ಲ ಇದು ಬಂದುಬಿಟ್ಟು ಏನಂದರೆ ಇಲ್ಲೂ ಒಳಗಡೆ ಕೂಡ ಒಂದು ಬೇರಿಂಗ್ ಇರುತ್ತೆ. ಇದ್ರ ಮೇಲ್ಗಡೆ ಒಂದು ಏನಂದರೆ ಒಂದು ಲಾಕ್ ಪ್ಲೇಟ್ ಏನು ಬರುತ್ತಲ್ಲ ಇದು ಬಂದುಬಿಟ್ಟು ಇಲ್ಲಿ ಸ್ಕ್ರೂ ಟೈಟ್ ಆಗಿರುತ್ತೆ. ಒಳಗಡೆ 2 ಬೇರಿಂಗ್ ಬರುತ್ತೆ, ಒಂದು ಲಾಕ್ ನಟ್ಟು, ಇನ್ನೊಂದಿನ ಒಂದು ಲಾಕ್ ವಾಷರು, ಇನ್ನೊಂದೇನೆಂದರೆ ಒಂದು ರಿಂಗ್ ನಟ್ ಬರುತ್ತೆ. ಸೊ ಇದೇನಂದರೆ ಒಂದು ಮೇನ್ ಡಿಫ್ರೆನ್ಸ್ ಅಂತ ಅನ್ಬೋದು. ಅಂದರೆ ಒಂದು ಹೈ ಸ್ಪೀಡ್ ಕಪ್ಲಿಂಗಲ್ಲಿ ಮತ್ತು ಲೋ ಸ್ಪೀಡ್ ಕಪ್ಲಿಂಗಲ್ಲಿ ಇದೊಂದು ಏನಂದರೆ ಒಂದು 2-3 ಪಾರ್ಟ್ಸ್ ಏನಂದರೆ ಒಂದು ಎಕ್ಸ್ಟ್ರಾ ಬರುತ್ತೆ ಇಲ್ಲಿ. ಸೊ ಇದೆಲ್ಲ ಬಂದುಬಿಟ್ಟು ಏನಂದರೆ ನಮಗೆ ಒಂದು
ಲೋ ಸ್ಪೀಡ್ ಕಪ್ಲಿಂಗಲ್ಲಿ ಬರ್ತಕ್ಕಂತಹ ಒಂದು ಏನಪ್ಪ ಅಂತಂದರೆ ಪಾರ್ಟ್ಸ್ ಅಂತಲೇ ಹೇಳ್ಬೋದು ಇದರಲ್ಲಿ. ಸೊ ಇನ್ನೂ ಏನಾದರೂ ಮಿಸ್ ಆಗಿದ್ರೆ ನಿಮ್ಗೆ ಏನಪ್ಪ ಅಂತಂದರೆ ಮತ್ತೆ ಏನಪ್ಪ ಅಂತಂದರೆ ಒಂದು ಕ್ಯಾಪ್ಷನ್ ನಿಮ್ಗೆ ಏನಪ್ಪ ಅಂತಂದರೆ ಅದರ ಒಂದು ಡೀಟೇಲ್ಸನ್ನು ನಿಮ್ಗೆ ಕೊಟ್ಟಿರ್ತೀನಿ, ಸೊ ನೋಡ್ಕೊಳ್ಬೋದಾಗಿದೆ. ಸೊ ಇದಕ್ಕೆ ಒಂದು ಶಿಯರ್ ಪಿನ್ ಏನು ಕೊಟ್ಟಿರ್ತಾರೆ, ಆಮೇಲೆ ಇದನ್ನು ಯಾವ ರೀತಿ ವರ್ಕ್ ಆಗುತ್ತೆ ಅಂತಕ್ಕಂಥ ಏನಪ್ಪ ಅಂತಂದರೆ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಏನಪ್ಪ ಅಂತಂದರೆ ಒಂದು ಇನ್ನೊಂದು ವೀಡಿಯೋ ಮಾಡೋಣ ಅದ್ರ ಬಗ್ಗೆ. ಸೊ ಅಲ್ಲಿವರೆಗೂ ಏನಪ್ಪ ಅಂತಂದರೆ ಒಂದು ಇದೇ ರೀತಿಯಾಗಿ ಒಂದು ಇನ್ಫಾರ್ಮೇಟಿವ್ ವೀಡಿಯೋಸನ್ನು ನೋಡಬೇಕು ಅಂತಂದರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಒಂದು ಹೆಚ್ಚಿನ ಒಂದು ಏನಪ್ಪ ಅಂತಂದರೆ ಟೆಕ್ನಿಕಲ್ ವೀಡಿಯೋಸ್ಗಾಗಿ ಕಂಟಿನ್ಯೂಸ್ ಆಗಿ ಏನಪ್ಪ ಅಂತಂದರೆ ಒಂದು ವೀಡಿಯೋಸನ್ನು ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು.